ಒಂದೇ ಒಂದು ನಿಮಿಷ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಕಣ್ಣು ಬಾಯಿ ಕಿವಿ ಅಲರ್ಟಾಗಿ ಇಟ್ಕೊಂಡು ಕೇಳಿ. ಮೇಘನಾ ಇಂಟರ್ನ್ಯಾಷನಲ್ ಅವರು ಇಷ್ಟು ದಿನ ಇನ್ಸೂರೆನ್ಸ್ನ ಕಮ್ಮಿ ಕೊಡ್ತಾನೂ ಇದ್ದಾರೆ. ಅದ್ರ ಜೊತೆಗೆ ಪೆಟ್ರೋಲ್ ಗಾಡಿ ಆಗಿರಲಿ, CNG ಆಗಿರಲಿ, LPG ಆಗಿರಲಿ, ಹಾಗೆ ಜೊತೆಗೆ ಹೈಬ್ರಿಡ್ ಕಾರ್ ಆಗಿರಲಿ, ಯಾವುದೇ ವೆಹಿಕಲ್ ಇದ್ರೂ ಕೂಡ ಕಂಪ್ಲೀಟ್ಲಿ ಎಮಿಷನ್ ಟೆಸ್ಟ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನೀವೆಲ್ಲೂ ಮಾಡಿಸೋ ಅವಶ್ಯಕತೆ ಇಲ್ಲ. ಇಲ್ಲೇ ಬಂದು ಕಂಪ್ಲೀಟ್ಲಿ ಫ್ರೀಯಾಗಿ ಮಾಡಿಸ್ಕೋಬಹುದು. ಯಾಕಪ್ಪ ಫ್ರೀಯಾಗಿ ಕೊಡ್ತಾ ಇದ್ದಾರೆ? ಆಟೋಗೆ ಯಾಕಪ್ಪ ಫ್ರೀಯಾಗಿ ಕೊಡ್ತಾ ಇದ್ದಾರೆ? ಪೆಟ್ರೋಲ್ ಗಾಡಿಗೆ ಯಾಕಪ್ಪ ಫ್ರೀಯಾಗಿ ಕೊಡ್ತಾ ಇದ್ದಾರೆ? ಪೆಟ್ರೋಲ್ಗೆ ಯಾಕೆ, CNGಗೆ ಯಾಕೆ, ಹೈಬ್ರಿಡ್ಗೆ ಯಾಕೆ, LPGಗೆ ಯಾಕೆ? ಏನೋ ಗಿಮಿಕ್ ಇದೆ, ಬೇರೆ ಏನೋ ಇದೆ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಬಿಕಾಸ್ ಇನ್ಸೂರೆನ್ಸ್ನು ಕಡಿಮೆ ಕೊಡ್ತಾರೆ ಅಂದರೆ ಇದನ್ನ ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡೋದ್ರಲ್ಲಿ ಏನು ಡೌಟ್ ಬೇಡ. ಇನ್ನು ಡೀಟೇಲಾಗಿ ಕೇಳೋಣ ಬನ್ನಿ. ಇನ್ನು ತುಂಬ ಟೈಮ್ ಇದೆ. ಒಳಗಡೆ ಓನರ್ ಇದ್ದಾರೆ, ಎಮಿಷನ್ ಟೆಸ್ಟ್ ಮಾಡೋರು ಇದ್ದಾರೆ, ಆಟೋಗಳು ಕ್ಯೂವಲ್ಲಿ ನಿಂತಿದ್ದಾರೆ, ಡ್ರೈವರ್ಗಳಿದ್ದಾರೆ, ಎಲ್ಲ ಕಡೆಯಿಂದ ನೋಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಎಗೈನ್ ಮತ್ತೆ ಬೆಂಗಳೂರಿನ ರಾಜಾಜಿನಗರದಲ್ಲಿರ್ತಕ್ಕಂಥ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಮೇಘನಾ ಇಂಟರ್ನ್ಯಾಷನಲ್ಗೆ ಬಂದಿದ್ದೀನಿ. ಎಲ್ರಿಗೂ ಗೊತ್ತು ಮೇಘನಾ ಇಂಟರ್ನ್ಯಾಷನಲ್ ಅಂದ್ರೆ ಏನು, ಇನ್ಸೂರೆನ್ಸ್ ಮಾಡ್ತಕ್ಕಂಥ ಕಂಪ್ನಿ. ಅದಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಏನಕ್ಕೆ ಹೆಸರುವಾಸಿ? ಎಲ್ಲರೂ ಇದ್ದಾರೆ. ಕಡಿಮೆ ಬೆಲೆಯಲ್ಲೂ ಇನ್ಸೂರೆನ್ಸ್ ಮಾಡಿಸ್ಬೇಕು. ಶೋರೂಮಲ್ಲಿ ಗಾಡಿ ತೊಗೊತೀರಾ, ಅಲ್ಲಿ ಮಾಡೋದಕ್ಕಿಂತ ಇನ್ನೂ ಕಮ್ಮಿ ಬೆಲೆಗೆ ನಿಮ್ಗೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ತಾರೆ, ಯಾವುದೇ ವೆಹಿಕಲ್ ಇರಲಿ. ಅದೇ ರೀತಿ ಈ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಆಲ್ರೆಡಿ ನೀವು ಹೈಲೈಟ್ಸಲ್ಲಿ ನೋಡಿರೋ ಹಾಗೆ ಇವರೇನು ದುಡ್ಡು ಹೆಚ್ಚಾಗಿ ಈ ಥರ ಮಾಡ್ತಾಯಿದ್ರು, ಅಥವಾ ಜನಗಳ ಅನುಕಂಪದಿಂದ ಹಿಂಗೆ ಮಾಡ್ತಾಯಿದ್ರು, ಅಥವಾ ಕನ್ನಡಿಗರ ಆಶೀರ್ವಾದದಿಂದ ಬೆಳೆದಿದ್ದೀವಿ ಇದರಿಂದ ಹಿಂಗೆ ಮಾಡ್ತಾ ಇದೀವಿ ಅಂತ ಮಾಡ್ತಾಯಿದ್ರು, ದೇವರಾಣೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಎಲ್ಲಿ ಹೊರಗಡೆ ಎಲ್ಲ ಎಮಿಷನ್ ಮಾಡಿಸಿ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದೀರೋ, ಇಲ್ಲಿಗೆ ಬಂದರೆ ನಿಮಗೆ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ಪೆಟ್ರೋಲ್ ಇರಲಿ, CNG ಇರಲಿ, LPG ಇರಲಿ, ಕಾರ್ ಇರಲಿ, ಆಟೋ ಇರಲಿ, ಬೈಕ್ ಇರಲಿ, ಏನೇ ಇರಲಿ. ಸೊ ನಿಮ್ಮ ಎಲ್ಲ ಪೆಟ್ರೋಲು, CNG, LPG ಅಷ್ಟು ವೆಹಿಕಲ್ಗಳಿಗೆ ಇಲ್ಲಿ ನಿಮಗೆ ಎಮಿಷನ್ನ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಸೊ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಮೇಡಮ್ ಆಲ್ರೆಡಿ ಮಾಡ್ತಾ ಇದ್ದಾರೆ. ಇಲ್ಲೊಂದು ಆಟೋ ಕೂಡ ನಿಂತಿದೆ. ಮೇಡಮ್ ನಿಜವಾಗ್ಲೂ ಮಾಡ್ತಾ ಇದ್ದೀರಾ? ಹೌದು ಸರ್. ಸುಳ್ಳಿಲ್ಲ ತಾನೆ? ಸುಳ್ಳು ಏನಿಲ್ಲ ಸರ್. ಇಲ್ಲ ಸರ್. ದುಡ್ಡು ಏನಾದ್ರು ಸೈಡಿಗೆ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಆ ಥರ ಎಲ್ಲ ಇಲ್ಲ ಸರ್. ಪಕ್ಕಾ ಫ್ರೀ? ಪಕ್ಕಾ ಫ್ರೀ. ಪೆಟ್ರೋಲ್ ಫ್ರೀ, ಪೆಟ್ರೋಲ್, CNG ಫ್ರೀ, LPG ಫ್ರೀ. ನೀವೇನ ಮಾಡೋದೆಲ್ಲ? ಹೌದು ಸರ್. ತೋರಿಸಿ ಸಿಸ್ಟಮಲ್ಲಿ ಏನೇನು ಪ್ರೊಸೀಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನೋಡ್ಕೊಳ್ಳಿ, ಸಿಸ್ಟಮ್ ಇಟ್ಕೊಂಡಿದ್ದಾರೆ. ಸೊ ಇಲ್ಲೊಂದು ಸೀಲ್ ಇಟ್ಕೊಂಡಿದ್ದಾರೆ, ಅಲ್ಲೊಂದು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಸೊ ನೀವು ಯಾರೆಲ್ಲ ಎಮಿಷನ್ ಮಾಡಿಸ್ಬೇಕಂತ ಇದ್ರಿ, ಒಂದು ಬೈಕ್ ಅವ್ರು ಯಾರು ಇರಲಿ ಇಲ್ಲಿ ಬಂದ್ಬಿಡ್ರಪ್ಪ ಫ್ರೀಯಾಗಿ ಮಾಡಿಕೊಡ್ತಾರೆ. ಅದು ಎಷ್ಟಾದರೂ ಇರಲಿ, 100 ರೂಪಾಯಿ ಇರಲಿ, 130 ರೂಪಾಯಿ ಇರಲಿ, ದುಡ್ಡೇ ಡೈರೆಕ್ಟಾಗಿ ಬಂದರೆ ಫ್ರೀ ಅಲ್ವಾ ಮೇಡಮ್? ಹೌದು ಸರ್. ಖುಷಿಯಾಗಿ ಕೊಡ್ತಾ ಇದ್ರೆ ಏನಿದೆ, ಫ್ರೀ ಎಲ್ಲ ತಗೊಂಡು ಹೋಗ್ತಾರೆ. ಹೌದು ಸರ್, ನಮ್ಮ ಸರ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನೀವು? ನಾವು ಖುಷಿಯಾಗಿ ಮಾಡ್ತೀವಿ. ಹೌದಾ? ಹೌದು ಸರ್. ಓಕೆ, ಏನೇನು ಮಾಡ್ತೀರಾ ಎಮಿಷನ್ ಅಂದರೆ? ವೆಬ್ಸೈಟ್ ಓಪನ್ ಮಾಡ್ತೀವಿ. ಈಗ ಇವು ಆಟೋದು ಮಾಡ್ತಾ ಇದ್ದೀರಾ? ಗಾಡಿ ನಂಬರ್ ಉಚಿತವಾಗಿ ಮಾಡ್ತಾ ಇದ್ದೀರಾ ತಾನೆ? ಹೌದು ಸರ್. ಹಾಂ ಸರ್, ದುಡ್ಡೇನಾರು ಕೇಳಿದ್ರಾ? ಇಲ್ಲ ಸರ್, ಫ್ರೀ ಫ್ರೀ ಪಕ್ಕ ತಾನೆ ಸರ್? ಪಕ್ಕಾ ಫ್ರೀ. ಹಾಂ, ಪಕ್ಕಾ ಫ್ರೀ. ಕೇಳಿಸ್ಕೊತಾ ಇದ್ರಲ್ಲ, ಪಕ್ಕಾ ಫ್ರೀ, ಎಮಿಷನ್ ಫ್ರೀ. ಯಾರು ಕೂಡ ಇಲ್ಲಿವರೆಗೂ ಎಮಿಷನ್ನ ಉಚಿತವಾಗಿ ಮಾಡಿಲ್ಲ, ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೇಘನಾ ಇಂಟರ್ನ್ಯಾಷನಲ್ ಕಡೆಯಿಂದ ಉಚಿತ. ಆಟೋದವ್ರಿಗಂತಾನೆ ನೋಡಿ, ಈಗ 3 ದಿವಸದಿಂದನೂ 4 ಲಕ್ಷ ಫೈನ್ ಹಾಕಿದ್ದಾರೆ. ಎಮಿಷನ್ ಟೆಸ್ಟ್ ಇಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ರೆಡಿ ಮಾಡಿಸ್ಕೊಂಡು ಇಲ್ಲೇ ನೀವೇನ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ಕಾಕಿ ಶರ್ಟ್ ಕೂಡ ಫ್ರೀ ಕೊಡ್ತಾರೆ. ಕಾಕಿ ಶರ್ಟ್ ಫ್ರೀ, 2 ವರ್ಷಕ್ಕೆ 2 ಸತಿ ಎಮಿಷನ್ ಫ್ರೀ. ಹಂಗಂದ್ರೆ ಒಂದ್ ಸತಿ ಎಮಿಷನ್ ಮಾಡಿದ್ರೆ 6 ತಿಂಗಳ ಗಂಟೆ ವ್ಯಾಲ್ಯೂ ಇರುತ್ತೆ. ಸೊ 6 ತಿಂಗಳು ನಿಮ್ ಇನ್ಸೂರೆನ್ಸ್ ಎಲ್ಲಿ ಗಂಟೆ ಇರುತ್ತೋ ಅಲ್ಲಿ ಗಂಟೆ ಎಮಿಷನ್ ಟೆಸ್ಟ್ ಫ್ರೀ ಇರ್ತದೆ. ಆತರ ಅಲ್ವಾ? ಎಮಿಷನ್ ವ್ಯಾಲ್ಯೂ ಇರೋದೇ 6 ತಿಂಗಳು. ಸೊ 6 ತಿಂಗಳು ಒಂದ್ಸತಿ ಇಲ್ಲಿ ಬಂದ್ ಮಾಡಿಸ್ಕೊಂಡ್ರೆ 1 ವರ್ಷದಲ್ಲಿ ಇನ್ಸೂರೆನ್ಸ್ ಇರ್ತದೆ, ಎಮಿಷನ್ ಟೆಸ್ಟ್ ಇರುತ್ತೆ. ಆದ್ರೂ ಸ್ವಲ್ಪ ದಿನದಿಂದ ಪೊಲೀಸ್ ಅವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಹಿಡಿಯೋದಲ್ವಾ? ಅದೇನು ದುಡ್ಡು ಕಲೆಕ್ಷನ್ ಇಳಿದಿದಾರ ಅಥವಾ ಟ್ರಾಫಿಕ್ ನ ರೀತಿ ನೀತಿ ಕಾಪಾಡ್ಬೇಕಂತ ಹಿಡಿದ್ರೆ ದೇವರಣೆ ಗೊತ್ತಿಲ್ಲ. ಅಲ್ಲ, ಫ್ರೀಯಾಗಿ ಏನೋ ಕೊಡ್ತಾ ಇದ್ರೆ, ಎಲ್ಲರೂ ಮಾಡೋ ತರ ಪ್ರೊಸೀಜರ್ ನೀವು ಮಾಡ್ತಾ ಇದ್ರೆ ಅಥವಾ ಏನನ್ನ ಫ್ರೀ ಆಗತ್ತರ ಏನಾದ್ರು? ಲೀಗಲ್ ಆಗಿ ಮಾಡ್ತಾ ಇರೋದು ಅದೇ ತರನೇ. ಅದು ಯಾವ ತರ ಮಾಡ್ತೀರಾ? ವೆಬ್ಸೈಟ್ ಓಪನ್ ಮಾಡಿ ಗಾಡಿ ನಂಬರ್ ಹಾಕ್ತಿವಿ, ಮತ್ತೆ ರಿಜಿಸ್ಟ್ರೇಷನ್ ಡೇಟ್, ಗಾಡಿ ನೇಮ್, ಮತ್ತೆ ಯಾವ ಫ್ಯೂಯಲ್, CNG, ಪೆಟ್ರೋಲು, LPG, ಮತ್ತೆ ಅವ್ರ ಹೆಸರು, ಓನರ್ ಹೆಸರು, ಫೋನ್ ನಂಬರ್ ಹಾಕ್ಬಿಟ್ಟು ನಾವು ಫೋಟೋ ತೆಗಿತೀವಿ. ಆಮೇಲೆ ಟೆಸ್ಟ್ ಮಾಡಿ ಸರ್ಟಿಫಿಕೇಟ್ ಕೊಡ್ತೀವಿ. ಹೌದು, ಇದನ್ನ ಹಾಕ್ಬಿಟ್ಟು ಕೊಡ್ತೀರಲ್ವಾ ಒರಿಜಿನಲ್? ಹೌದು ಸರ್. ಅಲ್ವಾ? ಹೌದು ಸರ್. ಓಕೆ, ಈಗ ಅದು ಎಮಿಷನ್ ಟೆಸ್ಟಿಗೆ ಅದೆಲ್ಲ ಇದೆಯಾ? ಸೊ ಇದನ್ನೆಲ್ಲ ಯೂಸ್ ಮಾಡ್ತೀರಾ ಹೌದು ಸರ್. ಅಲ್ವಾ? ಇದೇನು ಕೆಲಸ ಮಾಡುತ್ತೆ? ಅದು ಸೆನ್ಸರ್, ಅದು ಇಟ್ಟಿದ ತಕ್ಷಣ ಎಷ್ಟಿದೆ ವ್ಯಾಲ್ಯೂ ಅಂತ ತೋರಿಸುತ್ತೆ. ಹೊಗೆ ಎಷ್ಟಿದೆ ಅಂತ. ಎಷ್ಟಿದೆ ಈ ತರ ಅಲ್ವಾ? ಒಳಗಡೆ ಇಲ್ಲಿ ನೋಡಿ, ಸೈಲೆನ್ಸರ್ ಅಲ್ಲಿ ಹಿಂಗೆ ಇಟ್ಬಿಡೋದು, ಇದನ್ನ ತೋರಿಸ್ಬಿಡುತ್ತೆ ಎಷ್ಟು ಸೆನ್ಸರ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಅದು ಕ್ಯಾಮ್ರಾ ಅವ್ರು ಇಟ್ಕೊಂಡಿದಾರಲ್ಲ, ಅದು ಫೋಟೋ, ನಂಬರ್ ಪ್ಲೇಟ್ ಫೋಟೋ ಬರುತ್ತೆ. ನಂಬರ್ ಪ್ಲೇಟ್? ಹೌದು ಸರ್. ಇಷ್ಟು ಅಷ್ಟು. ಅದು ಪ್ರಿಂಟಲ್ಲಿ ಬರುತ್ತೆ ಸರ್ಟಿಫಿಕೇಟ್ ಕೊಡ್ತೀವಿ ಅಲ್ವಾ? ನೋಡಿರ್ತೀರಾ, ಎಮಿಷನ್ ಟೆಸ್ಟ್ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಉಚಿತವಾಗಿ ಕೊಡ್ತೀರಾ? ನೋಡೋಣ ಮೇಡಮ್, ಈ ಆಟೋಗೆ ಮಾಡಿ ಅದೊಂದು ಪ್ರಿಂಟ್ ತೆಗೀರಿ, ಯಾವ ಥರ ಇದೆ ಅದನ್ನು ಒಂದು ತೋರಿಸ್ಬಿಡ್ತೀನಿ. ಸರಿನಾ? ಗಾಡಿ ಸ್ಟಾರ್ಟ್ ಮಾಡಿ ಸರ್.
ಅವ್ರು ಪ್ರೊಸೀಜರ್ ಮಾಡ್ಕೋತಾರೆ, ಗಾಡಿದು ಎಮಿಷನ್ ಟೆಸ್ಟ್ ಮಾಡ್ತಾರೆ. ಸೊ ನೋಡಿ, ಯಾರಿಗೆಲ್ಲ ಒಂದು ಎಮಿಷನ್ ಟೆಸ್ಟ್ನ ಉಚಿತವಾಗಿ ಮಾಡಿಸ್ಬೇಕು ಅಂತ ಇದ್ದೀರೋ, ರಾಜಾಜಿನಗರ ಸುತ್ತಮುತ್ತ ಇರೋರು ಅಥವಾ ಬೇರೆ ಇರೋದವರು ಈ ಕಡೆ ಏನಾದರೂ ಬಂದಲ್ಲಿ ನಿಮ್ಮ ಬೈಕ್ ಆಗಿರಲಿ ಏನೇ ಆಗಿರಲಿ, ಒಟ್ಟಿನಲ್ಲಿ ಪೆಟ್ರೋಲು, CNG, LPG ಇಷ್ಟನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇವರು ಇನ್ಸೂರೆನ್ಸಲ್ಲಿ ಫೇಮಸ್ಸು. ನಿಮ್ಗೆ ಆಲ್ರೆಡಿ ತುಂಬ ವಿಡಿಯೋಗಳನ್ನ ನೋಡಿರ್ತೀರಾ. ಶೋರೂಮಲ್ಲಿ ಗಾಡಿ ತೊಗೊತಾ ಇದ್ದೀರಾ, ಬೈಕ್ ತೊಗೊತಾ ಇದ್ದೀರಾ, ಆಟೋ ತೊಗೊತೀರೋ, JCB ತೊಗೊತೀರೋ, ಏನು ತೊಗೊತಿದ್ರೋ ಗೊತ್ತಿಲ್ಲ, ಅಲ್ಲೇ ಇನ್ಸೂರೆನ್ಸ್ ಮಾಡಿಸ್ತಿರಲ್ಲ, ತುಂಬ ಜಾಸ್ತಿ ರೇಟ್ ಆಗುತ್ತೆ, ಆಪ್ಷನ್ಸು ಕೂಡ ಕಮ್ಮಿ ಇರುತ್ತೆ. ಅದು ಕೂಡ ಇವರು ಕಮ್ಮಿ ರೇಟಿಂಗ್ ಮಾಡಿ ಜಾಸ್ತಿ ಆಪ್ಷನ್ಸ್ನ ಕೊಡ್ತಾರೆ. ಯಾವ ಥರ ಮಾಡಬೇಕು ಏನು ಅನ್ನೋದು ಇದು ಕೂಡ ಮಾಹಿತಿ ಇರಲಿ ನಿಮಗೆ. ಇನ್ಸೂರೆನ್ಸ್ ಕಮ್ಮಿಗೂ ಮಾಡಿಸ್ತಾರೆ. ಶೋರೂಮಲ್ಲಿ ಗಾಡಿ ತೊಗೊತೀರ ಅಂದರೆ ಇಲ್ಲಿ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ, ಅಲ್ಲಿ ಮಾತಾಡಿ ಶೋರೂಮ್ ಅವ್ರ ಜೊತೆ, ಇಲ್ಲಿ ನಾನು ಬೇರೆ ಕಡೆ ಇನ್ಸೂರೆನ್ಸ್ ಮಾಡಿಸ್ಕೊತೀನಿ ಅಂತ ಅವ್ರು ಕೊಡಲೇಬೇಕು. ಯಾಕಂದರೆ ಅವ್ರಿಗೆ ಅದು ರೈಟ್ಸ್ ಇಲ್ಲ, ಇಲ್ಲೇ ಮಾಡಿಸ್ಬೇಕಂತ. ಅದನ್ನು ಕೂಡ ಕಮ್ಮಿ ಮಾಡಿಸ್ಕೊಳ್ಳಿ. ಇಲ್ಲಿ ಎಮಿಷನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಎಷ್ಟು ದಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ, ಸದ್ಯಕ್ಕಂತೂ ಉಚಿತವಾಗಿ ಕೊಡ್ತಾ ಇದ್ದಾರೆ. ಬನ್ನಿ, ಯಾಕೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಏನು ಓನರ್ ಕಡೆಯಿಂದನೇ ಒಂದೆರಡು ಮಾತುಗಳನ್ನ ಕೇಳ್ಬಿಡೋಣ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ತುಂಬ ಆಟೋ ಡ್ರೈವರ್ಸ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಸಾಕಷ್ಟು ಗಾಡಿಗಳು ಬಂದಿದ್ದಾವೆ. ಫ್ರೀ ಎಮಿಷನ್ ಅಷ್ಟೇ. ಸೊ ಅದ್ರ ಜೊತೆಗೆ ಇನ್ಸೂರೆನ್ಸ್ ಕೂಡ ಮಾಡಿಸೋದಕ್ಕೆ ಇಲ್ಲಿಗೆ ಬರೋದು. 90% ಆಟೋ ಡ್ರೈವರ್ಸ್ಗಳು ಇಲ್ಲೇ ಮಾಡ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಆಗಲೇ ಹೇಳಿದೆ, ಓನರ್ ಅಲ್ಲೇ ಇದ್ದಾರೆ. ನಾವು ಯಾವುದು ಸ್ಕ್ರಿಪ್ಟ್ ಏನು ಹೇಳಿಲ್ಲ, ಏನು ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ ಎಮಿಷನ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಸರ್ ಅಂತ ಅಷ್ಟೇ ಹೇಳಿದ್ರು. ಅದು ನಿಮ್ಗೆ ಹೇಳಿದೆ. ಏನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಕೇಳೋಣ ಅಂತ ಹೇಳಿದ್ರೆ ಈಗ ಕೇಳ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಸರ್ ಒಂದು 2 ಮಿನಿಟ್ಸ್ ಸರ್. ಈಗ ಜನಗಳಿಗೆ ಎಮಿಷನ್ನ ಉಚಿತವಾಗಿ ಕೊಡ್ತಾ ಇದ್ದೀರಾ. ನಾನು ಆಗಲೇ ಓಪನ್ ಆಗಿ ಹೇಳಿದೆ, ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ದುಡ್ಡು ಹೆಚ್ಚಾಗಿ ಕೊಡ್ತಾ ಇದ್ದೀರೋ ಅಥವಾ ಏನು ಜನಗಳ ಅನುಕಂಪದಿಂದ ಫ್ರೀಯಾಗಿ ಕೊಡ್ತಾ ಇದ್ದೀರೋ, ಅದು ಯಾವ ಉದ್ದೇಶದಿಂದ ಫ್ರೀಯಾಗಿ ಕೊಡ್ತಾ ಇದ್ದೀರಾ? ಸರ್, ಈ ಕನ್ನಡಿಗರಿಂದಾನೇ ನಾನು ದುಡ್ದಿದ್ದೀನಿ, 2 ಕಾಸು ದುಡ್ದಿದ್ದೀನಿ. ಮತ್ತೆ ತಿರ್ಗಾ ಸಮಾಜ ಸೇವೆ ಕೊಡಬೇಕು. ನಾನು ಉಚಿತವಾಗಿ ಎಮಿಷನ್ ಕೊಡೋದ್ರಿಂದ ನಾನೇನು ಕಮ್ಮಿ ಆಗಲ್ಲ, ಆದ್ರೆ ಜನಗಳಿಗೆ ಅನುಕೂಲ ಆಗ್ಲಿ, ಪ್ಲಸ್ ಜನಗಳಿಗೆ ಅರಿವು ಮೂಡ್ಲಿ. ಎಮಿಷನ್ ಕಟ್ಟಿಲ್ಲ ಅಂದ್ರೆ 2,000 ರೂಪಾಯಿ ಪೆನಾಲ್ಟಿ ಇದೆ. 2,000 ರೂಪಾಯಿ ಪೆನಾಲ್ಟಿ ಆಗ್ತಾರೆ. ಎಮಿಷನ್ ಇಲ್ಲ ಅಂದ್ರೆ 2,000 ರೂಪಾಯಿ ಪೆನಾಲ್ಟಿ ಆಗ್ತಾರೆ. ನಮ್ಮ ಜನಗಳಿಗೆ ಅದು 2,000 ರೂಪಾಯಿ ಪೆನಾಲ್ಟಿ ಆಗದೆ ಇರಲಿ, ಪ್ಲಸ್ ಅವ್ರಿಗೆ ಅರಿವು ಮೂಡ್ಲಿ, ಎಮಿಷನ್ ಅನ್ನೋದು ಬೇಕೇ ಬೇಕು ಅಂತ. ಅದರಿಂದ ನಾನು ಸೀಮಿತ ಅವಧಿಗೋಸ್ಕರ ಫ್ರೀ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದ್ರ ಲಾಭ ಎಲ್ಲರೂ ಪಡೆದುಕೊಳ್ಳಿ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಓಪನ್ ಇರುತ್ತೆ. ಭಾನುವಾರ ರಜಾ ಇರುತ್ತೆ. ಎಲ್ಲ ವಾಹನಗಳಿಗೆ LPG ಆಗಿರಲಿ, CNG ಆಗಿರಲಿ, ಪೆಟ್ರೋಲ್ ಆಗಿರಲಿ ಅಥವಾ ಹೈಬ್ರಿಡ್ ಕಾರೇ ಆಗಿರಲಿ, ಹೈಬ್ರಿಡ್ ಕಾರ್ಗೂ ಬೇಕಾಗಿದೆ. ಇನ್ನು ಕೆಲವರು ಹೇಳ್ತಾರೆ CNG ಗಾಡಿಗಳಿಗೆ ಎಮಿಷನ್ನೇ ಬೇಕಾಗಿಲ್ಲ ಅಂತ. ಅದು ಸುಳ್ಳು, ತಪ್ಪು ಮಾಹಿತಿ ಇದೆ ಅವ್ರ ಹತ್ರ. CNG ಗಾಡಿಗೂ ಎಮಿಷನ್ ಬೇಕಾಗಿದೆ, ಅದಕ್ಕೂ ಸರ್ಟಿಫಿಕೇಟ್ ಬೇಕಾಗಿದೆ. ಅದಕ್ಕೂ ಸರ್ಟಿಫಿಕೇಟ್ ಇಲ್ಲ ಅಂದರೆ ಪೊಲೀಸ್ ಕೇಸ್ ಹಾಕ್ತಾರೆ, 2,000 ರೂಪಾಯಿ ಫೈನ್ ಹಾಕ್ತಾರೆ. ಇದು ತುಂಬ ಇವೆಲ್ಲ ಸುಳ್ಳು ಮಾಹಿತಿ, ತಪ್ಪು ಮಾಹಿತಿ ಜನಗಳಿಗೆಲ್ಲ ಹೋಗ್ಬಿಟ್ಟಿದೆ. ಆ ತಪ್ಪು ಮಾಹಿತಿ ಎಲ್ಲ ಹೋಗ್ಲಾಡ್ಸೋದಕ್ಕೋಸ್ಕರ ನಾವು ಉಚಿತವಾಗಿ ಸೀಮಿತ ಅವಧಿಗೋಸ್ಕರ ಕೊಡ್ತಾ ಇದ್ದೀವಿ. ಅಷ್ಟು ಕೊಡ್ತಾ ಇದ್ದೀರಾ? ನಮ್ಮ ಹತ್ರ ಇನ್ಸೂರೆನ್ಸ್ ಮಾಡೋರಿಗೆ 2 ಸಲ ಎಮಿಷನ್ ಫ್ರೀ ಇದ್ದೇ ಇದೆ. ಇದು ಅಲ್ದೇನೆ ನಮ್ಮ ಹತ್ರ ಯಾರೇ ಬಂದು ಎಲ್ಲ ಗಾಡಿಗೂ ಎಮಿಷನ್ ಮಾಡಿಸ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಇದ್ರ ಲಾಭ ಪಡೆದುಕೊಳ್ಳಿ. ಬೆಳಿಗ್ಗೆ 10 ಗಂಟೆಯಿಂದ 6 ಗಂಟೆವರೆಗಿರುತ್ತೆ. ಖಂಡಿತವಾಗ್ಲೂ ದಯವಿಟ್ಟು. ಸರ್, ಯಾವ ಇನ್ಸೂರೆನ್ಸ್ ಮಾಡಿಸ್ಲಿ 2 ಟೈಮ್ ಫ್ರೀ ಇರುತ್ತೆ. 2 ಸಲ ಎಮಿಷನ್. ಎಷ್ಟು ಅವಧಿವರೆಗೂ ಇರುತ್ತೆ ಅದು 6 ತಿಂಗಳಿಗೆ ಒಂದ್ಸಲಿ ಇರುತ್ತೆ. ಸೊ 1 ವರ್ಷಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ಎಮಿಷನ್ ಫ್ರೀ ಆಗುತ್ತೆ. ಈಗ ಏನ್ ಹೇಳ್ತಾ ಇದ್ರು, 1 ಟೈಮ್ ಎಮಿಷನ್ ಫ್ರೀ ಮಾಡಿಸಿ ಬಿಡಿ, ಮಾಡಿಸಿಬಿಡಿ, ಒಟ್ನಲ್ಲಿ ನಿಮ್ ಕಡೆಯಿಂದ ಫ್ರೀ. ಓಕೆ. ಆಲ್ರೆಡಿ ಸುಮಾರು ಡ್ರೈವರ್ಸ್ಗಳು, ಆಟೋಗಳೆಲ್ಲ ಬಂದು ನಿಂತಿದ್ದಾವೆ. ಉಚಿತ ಮನಸ್ಸಿಂದ ಖುಷಿಯಾಗಿ ಕೊಡ್ತಾ ಇದ್ದಾರೆ. ಖುಷಿಯಿಂದ ಕೊಡ್ತಾರೆ. ಯಾವ ತರದ್ದು ಯಾರಿಗೂ ಏನು ಕಂಡೀಷನ್ಸ್ ಇಲ್ಲ, ಏನು ಪ್ರಶ್ನೆನೂ ಕೇಳಲ್ಲ, ಏನಿಲ್ಲ. ನೀವು ಬನ್ನಿ ಮಾಡಿಸ್ಕೊಂಡು ಹೋಗಿ ಅಷ್ಟೇ. ಇದ್ರ ಲಾಭ ಪಡೆದುಕೊಳ್ಳಿ. ಒಟ್ಟಿನಲ್ಲಿ ಕಂಟೆಂಟ್ ಬಂದ್ಬಿಟ್ಟು ಮೇನ್ ಆಗಿ ಎಮಿಷನ್ ಫ್ರೀ ಪೆಟ್ರೋಲು, CNG ಮತ್ತು LPG ವಿತ್ ಹೈಬ್ರಿಡ್ ಗಾಡಿಗಳಿಗೆ. ಓಕೆ, ಇದನ್ನು ಹೊರತಾಗಿ ಸರ್, ಲಾಸ್ಟ್ ಟೈಮು ಶೋರೂಮ್ ಗಾಡಿಗಳಿಗೆ ಇನ್ಸೂರೆನ್ಸ್ ಮಾಡಿಸೋದಕ್ಕಿಂತ ನಿಮ್ಮ ಹತ್ರ ಮಾಡಿಸಿದ್ರೆ ದುಡ್ಡು ಉಳಿತಾಯ, ಸಮಯ ಉಳಿತಾಯ, ಪ್ಲಸ್ ನಿಮಗೆ ತುಂಬಾ ಆಪ್ಷನ್ಸ್ ಕೂಡ ಇದೆ ನಮ್ಮಲ್ಲಿ ಅಂತ ಹೇಳಿದ್ವಿ. ಯಾವ ತರ ಬಂತು ರೆಸ್ಪಾನ್ಸು ಸರ್? ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ತುಂಬಾ ಜನಗಳಿಗೆ ತುಂಬಾ ದುಡ್ಡು ಉಳಿದಿದೆ. ಕೆಲವ್ರಿಗೆ 15,000, 20,000, 30,000ವರೆಗೂ ದುಡ್ಡು ಉಳಿದಿದೆ ಅವ್ರಿಗೆ. ನೀವು ಮಾಡಿದ ವಿಡಿಯೋಯಿಂದ 30,000 ರೂಪಾಯಿವರೆಗೂ ಅವ್ರಿಗೆ ಉಳಿತಾಯ ಆಗಿದೆ. ಶೋರೂಮ್ ಯಾರು ಅಪೋಸ್ ಮಾಡಿಲ್ಲ, ಯಾರೂ ಮಾಡಲಿಲ್ಲ. ಹಾಗೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಇವಾಗ 90% ಎಲ್ಲರೂ ಎಕ್ಸ್ಟ್ರಾ ಫಿಟ್ಟಿಂಗ್ನ ಆಚೆ ಹೋಗಿ ಮಾಡಿಸ್ಕೊಳ್ತಾರೆ. ಅದೇ ರೀತಿ ಇನ್ಶೂರೆನ್ಸ್ ಕೂಡ ಅವರು ಆಚೆ ಮಾಡಿಸ್ಬೋದು. ಅಲ್ಲೇ ಮಾಡಿಸ್ಬೇಕಂತ ಯಾವ ಥರದ್ದು ಟರ್ಮ್ಸ್ ಕಂಡೀಷನ್ಸೇ ಇಲ್ಲ. ಅಷ್ಟೇ.
ಅದೇ ರೀತಿ ಕಸ್ಟಮರ್ ಇಚ್ಛೆ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಂಡು ಬರ್ರಿ, ಒಟ್ಟಲ್ಲಿ ಅವ್ರಿಗೆ ಇನ್ಸೂರೆನ್ಸ್ ಬೇಕು ಮಾಡಿ ಕೊಡಿ ಅಷ್ಟೇ. ಒಟ್ಟಲ್ಲಿ ದುಡ್ಡು ಉಳಿಸ್ಬೇಕಪ್ಪ, ದುಡ್ಡು ಉಳಿಸ್ಬೇಕಷ್ಟೇ, ಅದೇನಾದ್ರೂ ಆಗಿರ್ಲಿ. ಓಕೆನಾ? ಮತ್ತೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬಂದೇ ಮಾಡಿಸ್ಬೇಕನ್ನೋ ಉದ್ದೇಶ ಏನಿಲ್ಲ. ನಿಮ್ಮ ಮನೆ ಹತ್ರನೇ ಇದ್ಕೊಂಡು, ನಿಮ್ಮ ಊರಲ್ಲೇ ಇದ್ಕೊಂಡು ಜಸ್ಟ್ ವಿಡಿಯೋದಲ್ಲಿ ನಂಬರಿಗೆ ಫೋನ್ ಮಾಡಿದ್ರೆ ನಿಮಗೆ ಇನ್ಸೂರೆನ್ಸ್ನ ಫ್ರೀಯಾಗಿ ಮಾಡಿಕೊಡ್ತಾರೆ. ಇವ್ರ ಕಡೆ ಫ್ರೀ ಅಲ್ಲ, ಅದ್ರದ್ದೇನು ಚಾರ್ಜಸ್ ಇದೆಯೋ ಅದು ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತೀರಾ. ಎಮಿಷನ್ ಮಾತ್ರ ಫ್ರೀಯಾಗಿ ಮಾಡ್ಕೊಡ್ತೀರಾ, ಅದನ್ನ ಮಾತ್ರ ಫಿಸಿಕಲಿ ಇಲ್ಲಿಗೆ ತರಲೇಬೇಕು. ಅದನ್ನ ಯಾವುದೇ ರೀತಿ ಡಿಜಿಟಲಿ ಮಾಡಕ್ ಬರಲ್ಲ ಅಲ್ವಾ ಸರ್? ಅದು 6 ತಿಂಗಳು ಕಾಲಾವಕಾಶ ಇರುತ್ತೆ ಅದಕ್ಕೆ. ಇತ್ತೀಚೆಗಂತೂ ಪೊಲೀಸರು ತುಂಬ ಜನ ಹಿಡಿತಾ ಇದ್ದಾರೆ ಬೆಂಗಳೂರಲ್ಲಿ, ನಿಮಗೂ ಗೊತ್ತು. ಸೊ ಹಾಗಾಗಿ ಯಾರ ಹತ್ರ ಎಲ್ಲ RC ಕಾರ್ಡು ಎಲ್ಲ ಇಟ್ಟಿರ್ತೀರ ವಿತ್ ಇನ್ಸೂರೆನ್ಸು ಇಡೀ, ಜೊತೆಗೆ ಎಮಿಷನ್ ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಅದು ಕೂಡ ಇಡೀ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ ಮೇಘನಾ ಇಂಟರ್ನ್ಯಾಷನಲ್, ರಾಜಾಜಿನಗರ್ ಅಲ್ವಾ ಸರ್? ಹೌದು ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಒಳ್ಳೆ ಮನಸ್ಸಿಗೆ ಈ ತರ ಸರ್ವಿಸ್ ಕೊಡ್ತಾ ಇದ್ದೀರಾ. ಇದೇ ತರ ಮಾಡ್ತಾ ಹೋಗಿ, ಇದೇ ತರ ಜನಗಳಿಗೆ ಉಪಯೋಗ ಆಗಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಯಾಕಪ್ಪ ಫ್ರೀಯಾಗಿ ಕೊಡ್ತಾ ಇದ್ದಾರೆ? ಆಟೋಗೆ ಯಾಕಪ್ಪ ಫ್ರೀಯಾಗಿ ಕೊಡ್ತಾ ಇದ್ದಾರೆ? ಪೆಟ್ರೋಲ್ ಗಾಡಿಗೆ ಯಾಕಪ್ಪ ಫ್ರೀಯಾಗಿ ಕೊಡ್ತಾ ಇದ್ದಾರೆ? ಪೆಟ್ರೋಲ್ಗೆ ಯಾಕೆ, CNGಗೆ ಯಾಕೆ, ಹೈಬ್ರಿಡ್ಗೆ ಯಾಕೆ, LPGಗೆ ಯಾಕೆ? ಏನೋ ಗಿಮಿಕ್ ಇದೆ, ಬೇರೆ ಏನೋ ಇದೆ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಬಿಕಾಸ್ ಇನ್ಸೂರೆನ್ಸ್ನು ಕಡಿಮೆ ಕೊಡ್ತಾರೆ ಅಂದರೆ ಇದನ್ನ ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡೋದ್ರಲ್ಲಿ ಏನು ಡೌಟ್ ಬೇಡ. ಇನ್ನು ಡೀಟೇಲಾಗಿ ಕೇಳೋಣ ಬನ್ನಿ, ಇನ್ನು ತುಂಬ ಟೈಮ್ ಇದೆ. ಒಳಗಡೆ ಓನರ್ ಇದ್ದಾರೆ, ಎಮಿಷನ್ ಟೆಸ್ಟ್ ಮಾಡೋರು ಇದ್ದಾರೆ, ಆಟೋಗಳು ಕ್ಯೂವಲ್ಲಿ ನಿಂತಿದ್ದಾರೆ, ಡ್ರೈವರ್ಗಳು ಇದ್ದಾರೆ, ಎಲ್ಲ ಕಡೆಯಿಂದ ನೋಡೋಣ.